ಇನ್ನೊಂದು ವಿಷಯ ನೋಡುವ. ವಿಶ್ವ ಬ್ರೈನ್ ಟ್ಯೂಮರ್ ದಿನ. ಮಿದುಳಿನಲ್ಲಿ ಜೀವಕೋಶಗಳು ಕ್ಷಿಪ್ರಗತಿಯಲ್ಲಿ ಅಸಹಜವಾಗಿ ಬೆಳೆಯುತ್ತಿದ್ದನ್ನು ಟ್ಯೂಮರ್ ಕಾಯಿಲೆ ಎನ್ನುತ್ತಾರೆ. ಜೂನ್ 8ರಂದು ವಿಶ್ವ ಬ್ರೈನ್ ಟ್ಯೂಮರ್ ದಿನವನ್ನು ಆಚರಿಸಲಾಗುತ್ತದೆ. ಕಾಯಿಲೆ ಕುರಿತು ಜಾಗೃತಿ, ಕಾಳಜಿ ಮೂಡಿಸುವುದೇ ಈ ದಿನದ ಉದ್ದೇಶವಾಗಿದೆ. ಜನ್ಮದಿನ ಶಿಲ್ಪಾ ಶೆಟ್ಟಿ. ಕರ್ನಾಟಕ ಮೂಲದ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಜೂನ್ 8, 1975ರಂದು ಮಂಗಳೂರಿನಲ್ಲಿ ಜನಿಸಿದರು. ಶಾರುಖ್ ಖಾನ್ನ ಬಾಜಿಗರ್ 1993ರಲ್ಲಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ. ಚೊಂಚಲ ಸಿನಿಮಾ ನಟನೆಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದರು. ಹಿಂದಿ, ಕನ್ನಡ, ತೆಲುಗು, ತಮಿಳು ಸಿನಿಮಾಗಳಲ್ಲಿ ನಟಿಸಿರುವ ಶಿಲ್ಪಾ ಶೆಟ್ಟಿ ಒಟ್ಟು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿಶ್ವ ಸಾಗರ ದಿನ. ಸಾಗರಗಳು ಭೂಮಂಡಲದ ಶೇಕಡ 70ರಷ್ಟು ಭಾಗವನ್ನು ಆವರಿಸಿಕೊಂಡಿದೆ. ಜೀವಜಾಲದ ಸೃಷ್ಟಿಯಲ್ಲಿ ಸಾಗರಗಳ ಪಾತ್ರ ಮಹತ್ವವಾದದ್ದು. ಮನುಷ್ಯನ ಚಟುವಟಿಕೆಗಳಿಂದ ಸಾಗರವು ಮಾಲಿನ್ಯದ ಅಪಾಯದಿಂದ ತುತ್ತಾಗಿದೆ. ಈ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 8ರಂದು ವಿಶ್ವಸಂಸ್ಥೆ ವಿಶ್ವ ಸಾಗರ ದಿನವನ್ನಾಗಿ ಘೋಷಿಸಿದೆ. ಭಾರತ ಪ್ರಗತಿಯ ಹಳ್ಳಿಗೆ ಬದ್ದಿದೆ. ಸಮ್ಮಿಶ್ರ ಸರ್ಕಾರಗಳಿಂದ. ಭಾರತ ರಿಸರ್ವ್ ಬ್ಯಾಂಕ್ ಮಾಜಿ ಗವರ್ನರ್ ವೈ. ವಿ. ರೆಡ್ಡಿ ಅಮೆರಿಕದಲ್ಲಿ ಒಮ್ಮೆ ಭಾಷಣ ಮಾಡುತ್ತಾ ಭಾರತದ ಆರ್ಥಿಕ ಬೆಳವಣಿಗೆಗೆ ಸಮ್ಮಿಶ್ರ ಸರ್ಕಾರಗಳು ಉತ್ತಮ. 1999 ಮತ್ತು 2009ರ ನಡುವೆ ಭಾರತ ಸ್ವಾತಂತ್ರ್ಯದ ನಂತರ ಅತ್ಯಂತ ವೇಗವಾಗಿ ಬೆಳವಣಿಗೆ ಕಂಡಿತು ಎಂದಿದ್ದಾರೆ. ದೇಶದಲ್ಲಿ ಕಳೆದ 10 ವರ್ಷಗಳು ತಾಂತ್ರಿಕವಾಗಿ ಅಧಿಕಾರದಲ್ಲಿದ್ದು ಎನ್ಡಿಎ ಮೈತ್ರಿಕೂಟ ಸರ್ಕಾರ ಅಂಶ ಹೇಳುವಾಗುತ್ತಿದ್ದರೂ ವಾಸ್ತವವಾಗಿ ಆಡಳಿತ ನಡೆಸುತ್ತಿದ್ದು ಬಿಜೆಪಿ. ಈಗ ವಾಸ್ತವವಾಗಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಸ್ಥಾಪಿತವಾಗಿದೆ. ಈ ಹಿನ್ನೆಲೆ ಇಷ್ಟು ದಿನ ಮೋದಿ ನಡೆದದ್ದೇ ಹಾದಿ ಎನ್ನುವ ರೀತಿಯಲ್ಲಿ ಆಡಳಿತ ನಡೆಸುತ್ತಿದ್ದ ಪ್ರಧಾನಿ ಮೋದಿ ಈಗ ಸಂಸತ್ತಿನ ಸರ್ಕಾರವನ್ನು ಮಂಡಿಸಬಲ್ಲರೆ, ಬೇರೆಯವರ ಮುಮರ್ಜಿಯಲ್ಲಿ ಕೆಲಸ ಮಾಡಬಲ್ಲರೆ? ಸಮ್ಮಿಶ್ರ ಸರ್ಕಾರ ಈ ದೇಶಕ್ಕೆ ಸೂಕ್ತವೇ? ಸಮ್ಮಿಶ್ರ ಸರ್ಕಾರಗಳು ಅಭಿವೃದ್ಧಿಗೆ ಮಾರಕವೇ ಎನ್ನುವ ಚರ್ಚೆಗಳು ಹುಟ್ಟಿಕೊಂಡಿದೆ. ಸಾಮಾನ್ಯವಾಗಿ ರಾಜಕೀಯ ಅತ್ಯಂತ ಸ್ಥಿತಿಯು ಕಾರಣಕ್ಕಿಂತ ಸಮ್ಮಿಶ್ರ ಸರ್ಕಾರಗಳು ರಚನೆಯಾಗುತ್ತವೆ. ಸರ್ಕಾರವೊಂದು ಮಿತ್ರ ಪಕ್ಷಗಳನ್ನು ಸಂಭಾಳಿಸುವುದಕ್ಕಿಂತ ಕಳೆದು ಹೋಗಿ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗುತ್ತಿದೆ ಎನ್ನುವ ನಂಬಿಕೆ ಇದೆ. ಆದರೆ ಸಮ್ಮಿಶ್ರ ಸರ್ಕಾರವಿರಲಿ ಅಥವಾ ಪೂರ್ಣ ಬಹುಮತದ ಸರ್ಕಾರವಿರಲಿ, ಅವರ ಯಶಸ್ಸು ಕೇವಲ ಅಭಿವೃದ್ಧಿಯನ್ನು ಆಧರಿಸುವುದಿಲ್ಲ ಅಥವಾ ಅಭಿವೃದ್ಧಿಯು ಸಂಪೂರ್ಣವಾಗಿ ರಾಜಕೀಯ ಸಿದ್ಧತೆ ಆಧರಿಸುವುದಿಲ್ಲ. ರಾಜಕೀಯ ಸ್ಥಿರತೆ ಮತ್ತು ಅಭಿವೃದ್ಧಿಗಳ ಜೊತೆಗೆ ಸರ್ಕಾರ ಯಶಸ್ಸು ಅದು ಎಷ್ಟರ ಮಟ್ಟಿಗೆ ಪ್ರಚಾತಿಕರವಾಗಿದೆ, ದೇಶದ ವೈವಿಧ್ಯತೆ ಬಹುಸಂಸ್ಕೃತಿಕ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ, ದೇಶದ ಸಂವಿಧಾನ ಮತ್ತು ಆಕಾಂಕ್ಷತ್ವ ಘನತೆಯಿಂದ ಎತ್ತಿ ಹಿಡಿದಿದೆ ಎನ್ನುವ ಮಾನದಂಡನೆಯು ನಿರ್ಧರಿಸುತ್ತದೆ. ಈ ಎಲ್ಲ ಆಯಾಮಗಳಿಂದ ಸಮ್ಮಿಶ್ರ ಸರ್ಕಾರವನ್ನು ಅವಲೋಕಿಸುವುದು ಸೂಕ್ತ. ದೇಶದ ಮೊದಲ ಸಮ್ಮಿಶ್ರ ರಚನೆಯಾಗಿದ್ದು 1970ರಿಂದ 1980ರವರೆಗೆ. ಜನತಾ ಪಕ್ಷದ ನೇತೃತ್ವದ ಈ ಸರ್ಕಾರದ ರಾಜಕೀಯ ಅನಿಶ್ಚಿತತೆ ಇದ್ದದ್ದು ನಿಜ. ಅದೇ ಕಾರಣಕ್ಕಾಗಿ ಮೊರಾರ್ಜಿ ದೇಸಾಯಿ ಮತ್ತು ಚೌಧರಿ ಚರಣ್ ಸಿಂಗ್ ಇಬ್ಬರು ಪ್ರಧಾನಿಯಾಗಬೇಕಾಗಿತ್ತು. ಆಗ ಈ ದೇಶ ಅಭಿವೃದ್ಧಿ ಆಗದಿರಲು ಅನಿರೀಕ್ಷಿತತೆ ಕಾರಣವಾಗಿರಲಿಲ್ಲ. ಆಳುವ ಪಕ್ಷಕ್ಕೆ ಸಹಜವಾಗಿ ಆಗುವ ಅಭಿವೃದ್ಧಿ ಹೊರತು ಅದನ್ನು ಬೆನ್ನತ್ತಿ ವಹಿಸಿಕೊಳ್ಳುವ ಹಕ್ಕಿ ಇರಲಿಲ್ಲ. ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಸುನೀತಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಕೈಗೊಂಡಿದ್ದ ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಡರ್ಸ್ ಅವರು 2 ಗಂಟೆಗಳ ಕಾಲ ಸ್ಟಾರ್ಲೈನರ್ ಗಗನ ನೌಕೆಯನ್ನು ನಿಯಂತ್ರಿಸುವ ಪ್ರಾತ್ಯಕ್ಷಿಕೆಯನ್ನು ಪೂರ್ಣಗೊಳಿಸಿದ್ದಾರೆ. ಬೋಯಿಂಗ್ ನಿರ್ಮಿತ ಸ್ಟಾರ್ಲೈನರ್ ಸ್ವಯಂಚಾಲಿತ ಗಗನ ನೌಕೆಯಾಗಿದೆ. ಆದರೆ ಗಗನಯಾನ ಸಂದರ್ಭದಲ್ಲಿ ಸುನೀತಾ ಹಾಗೂ ವಿಲ್ಡರ್ಸ್ ಹ್ಯಾಂಡ್ ಕಂಟ್ರೋಲರ್ ಬಳಸಿ ನೌಕೆಯನ್ನು ಮುನ್ನಡೆಸುತ್ತಿದ್ದಾರೆ. ಈ ಮೂಲಕ ಅವರು ಭೂನಕ್ಷೆಯಲ್ಲಿಯೂ ಗಗನ ನೌಕೆಯನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಖುಷಿಪಟ್ಟು ಸುನೀತಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ ಸುನೀತಾ ವಿಲಿಯಮ್ಸ್ ಅವರು ಕುಣಿಯುತ್ತಾ ನಿಲ್ದಾಣವನ್ನು ಪ್ರವೇಶಿಸಿದ ಅಲ್ಲಿನ ಸಿಬ್ಬಂದಿ ಜೊತೆ ಸಂಭ್ರಮ ಹಂಚಿಕೊಂಡರು. ಹೊರೆ ಇಳಿಕೆ ನಿರೀಕ್ಷೆ ಹುಸಿ.
ಭಾರತೀಯ ರಿಸರ್ವ್ ಬ್ಯಾಂಕ್ ಸತತ 8ನೇ ಬಾರಿ ರೆಪೋ ದರದಲ್ಲಿ ಯಶಸ್ವಿ ಕಾಯ್ದುಕೊಂಡಿದೆ. ಇದರೊಳಗೆ ಸಾಲಗಳ ಮೇಲಿನ ಬಡ್ಡಿದರ ಇಳಿಕೆ ನಿರೀಕ್ಷೆ ಹುಸಿಯಾಗಿದ್ದು, ಸಾಲಗಾರರಲ್ಲಿ ನಿರೀಕ್ಷೆ ಮೂಡಿಸಿದೆ. ಶುಕ್ರವಾರ ಮುಕ್ತಾಯಗೊಂಡ ಆರ್ಬಿಐನ ದ್ವೈಮಾಸಿಕ ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ 6 ಸದಸ್ಯರ ಪೈಕಿ 4 ರೆಪೋ ದರವನ್ನು ಶೇಕಡ 6.5ರಲ್ಲಿಯೇ ಕಾಯ್ದುಕೊಳ್ಳಲು ಒಪ್ಪಿಗೆ ನೀಡಿದರು. ಚಿಲ್ಲರೆ ಹಣದುಬ್ಬರ ಶೇಕಡ 4ರ ಮಿತಿಯಲ್ಲಿ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ರೆಪೋ ದರದಲ್ಲಿ ಬದಲಾವಣೆ ಮಾಡಿಲ್ಲ ಎಂದು ಆರ್ಬಿಐ ಹೇಳಿದೆ. ಕಳೆದ ಏಪ್ರಿಲ್ನವರೆಗೂ ಸತತ 6 ಬಾರಿ ರೆಪೋ ದರ ಏರಿಕೆ ಮಾಡಿದ್ದ ಆರ್ಬಿಐ ಒಟ್ಟು 250 ಅಂಶಗಳನ್ನು ಏರಿಸಿತು. ಆದರೆ ಅಂದಿನಿಂದ ಇಂದುವರೆಗೂ ಒಂದು ಬಾರಿಯೂ ರೆಪೋ ದರ ಇಳಿಸಿಲ್ಲ. ಜಿಡಿಪಿ ಪ್ರಗತಿ ನಿರೀಕ್ಷೆಯನ್ನು ಶೇಕಡ 7ರಿಂದ 7.2ಕ್ಕೆ ಹೆಚ್ಚಿಸಿದ ಆರ್ಬಿಐ, ಯುಪಿಐ ಲೈಟ್ ವ್ಯಾಲೆಟ್ ಸ್ವಯಂಚಾಲಿತ ಬಡ್ತಿಗೆ ಅವಕಾಶ, ನಿಶ್ಚಿತ ಠೇವಣಿ ಗರಿಷ್ಠ ಮಿತಿ 2 ಕೋಟಿ ರೂಪಾಯಿನಿಂದ 3 ಕೋಟಿ ರೂಪಾಯಿವರೆಗೆ, ಡಿಜಿಟಲ್ ವಂಚನೆ ತಡೆಯಲು ಆರ್ಬಿಐನಿಂದ ವಿಶೇಷ ವೇದಿಕೆ. ಇವತ್ತು ಇನ್ನೊಂದು ವಾರ್ತೆಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 11 ಅಭ್ಯರ್ಥಿಗಳು ಅವಿರೋಧ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನಿಂದ 7, ಬಿಜೆಪಿಯಿಂದ 3, ಜೆಡಿಎಸ್ನಿಂದ 1 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂಬಂಧ ಚುನಾವಣಾಧಿಕಾರಿ ವಿಶಾಲಾಕ್ಷ್ಮಿ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಬೋಸರಾಜು, ಐವನ್ ಡಿಸೋಜ, ವಸಂತಕುಮಾರ್ ಮತ್ತು ಬೆಸ್ಕಲ್ ಬಾನು, ಜಗದೇವ್ ಗುತ್ತೇದಾರ್, ಗೋವಿಂದರಾಜು, ಯತೀಂದ್ರ ಸಿದ್ದರಾಮ ಆಯ್ಕೆಯಾಗಿದ್ದಾರೆ. ಬಿಜೆಪಿಯಿಂದ ಸಿಟಿ ರವಿ, ರವಿಕುಮಾರ್, ಎಂಜಿ ಮೋಳೆ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ನಿಂದ ಜಯರಾಮಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೋತ ಕ್ಷೇತ್ರಗಳ ಸಚಿವರ ವಿರುದ್ಧ ಕ್ರಮ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ ಕ್ಷೇತ್ರಕ್ಕೆ ಸೇರಿದ ಸಚಿವರನ್ನು ಸಂಪುಟದಿಂದ ಕೈಬಿಡುವುದು ಎಂಬ ಊಹಾಪೋಹಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಳ್ಳಿಹಾಕಿದರು. ಶೀಘ್ರ ಇಂಥ ಸಚಿವರ ವಿರುದ್ಧ ಕಠಿಣ ಕ್ರಮ ತಳ್ಳಿಹಾಕಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಲೋಕಸಭಾ ಚುನಾವಣಾ ಫಲಿತಾಂಶ ಬೆನ್ನಲ್ಲೇ ಪಕ್ಷದ ಹೈಕಮಾಂಡ್ ಇಂಡಿಯಾ ಮೈತ್ರಿಕೂಟದ ಚಟುವಟಿಕೆಗಳ ಸದ್ಯ ಗಮನಿಸುವುದರಿಂದ ಕೆಲವು ದಿನಗಳ ನಂತರ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ತಮ್ಮ ಸೋಲಿಗೆ ಕಾರಣಗಳೆಂಬ ಕುರಿತು ವರದಿಯನ್ನು ಅಭ್ಯರ್ಥಿಗಳೇ ಸದ್ಯದಲ್ಲೇ ಸಲ್ಲಿಸಬೇಕೆಂಬ ನಿರೀಕ್ಷೆ ಇದ್ದು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಪಕ್ಷದ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದಿನ ವಾರ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೋದರ, ಹಾಲಿ ಸಂಸದ ಡಿಕೆ ಸುರೇಶ್ ಸೋತಿದ್ದು ಪಕ್ಷಕ್ಕೆ ದೊಡ್ಡ ಆಘಾತ ತಂದಿದೆ. ಪಕ್ಷದ ಸೋಲಿನ ಪರಾಮರ್ಶೆಗೆ ಸದ್ಯದಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಸಭೆ ನಡೆಸುವ ನಿರೀಕ್ಷೆ ಇದೆ. ಚುನಾವಣೆ ಫಲಿತಾಂಶ ಪ್ರಕಟಗೊಂಡ ಬೆನ್ನಲ್ಲೇ ಆರೋಪ ಪ್ರತ್ಯಾರೋಪಗಳು ಆರಂಭಗೊಂಡಿದ್ದು, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕೆಲ ನಾಯಕರಿಗೆ ಸೋಲಿಗೆ ಕಾರಣ ಹೇಳಲಾಗಿದೆ. ಉತ್ತರಾಖಂಡ್ನ ಟ್ರೆಕ್ಕಿಂಗ್ನಲ್ಲಿ ಸಾವನ್ನಪ್ಪಿದ ಶಿರಸಿಯ ಯುವತಿ. ಬೆಂಗಳೂರಿನಲ್ಲಿ ಗೂಗಲ್ ಕಂಪನಿಯೊಂದರಲ್ಲಿ ನೌಕರಿ ಮಾಡುತ್ತಿದ್ದ ಶಿರಸಿ ಮೂಲದ ಪದ್ಮಿನಿ ಹೆಗಡೆ ಉತ್ತರಾಖಂಡ ಟ್ರೆಕ್ಕಿಂಗ್ ಹೋದಾಗ ಹಿಮಪಾತದಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ. ಶಿರಸಿಯ ಜಾಗನಹಳ್ಳಿ ಮೂಲದ ಪದ್ಮಿನಿ ಹೆಗಡೆ ಅವರು ಕುಟುಂಬ ಮುಂಬೈಯಲ್ಲಿದ್ದು, ಪದ್ಮಿನಿ ಗೂಗಲ್ ಕಂಪನಿಯ ಕೆಲಸದ ನಿವೃತ್ತ ಬೆಂಗಳೂರಿನಲ್ಲಿದ್ದರು. ಬಟವಾಡಿ, ಮಲ್ಲಸಿಲ್ಲ, ಕುಶಕಲ್ಯಾಣ ಸಾಲಿಗೆ ಟ್ರೆಕ್ಕಿಂಗ್ ಎಂದು ಬೆಂಗಳೂರಿನ ಟ್ರೆಕ್ಕಿಂಗ್ ಫೌಂಡೇಶನ್ನ 17 ಜನರು, ಪೂನಾದ ಇಬ್ಬರ ಜೊತೆಗೆ ಪದ್ಮಿನಿ ಹೋಗಿದ್ದರು. ಟ್ರೆಕ್ಕಿಂಗ್ ವೇಳೆ ಬಹಳ ಹಿಮಪಾತವಾಗಿದೆ. ಹಾಗಾಗಿ ಪದ್ಮಿನಿ ಟ್ರೆಕ್ಕಿಂಗ್ ಸಮಸ್ಯೆ ಬಗ್ಗೆ ಜೂನ್ 4ರಂದು ಮುಂಬೈಯಿಂದ ಹೇಳಿದ್ದಾರೆ.